ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತ ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಬಸ್ನ ಬಿಸಿ ತರ್ತಾ ಇದೆ. ಬೆಳಗ್ಗೆಯಿಂದಲೇ ಖಾಸಗಿ ಬಸ್ಗಳ ಸಂಚಾರ ಆರಂಭ ಆಗಿದೆ. ಜನರ ಹಿತದೃಷ್ಟಿಯಿಂದ ಖಾಸಗಿ ಬಸ್ ಸಂಚಾರವನ್ನ ಆರಂಭಿಸಿದ್ದಾರೆ. ಖಾಸಗಿ ಸಾರಿಗೆ ಸಂಸ್ಥೆ ಮಾಲೀಕರಿಂದ ಸಹಕಾರವನ್ನ ನೀಡಲಾಗ್ತಾ ಇದೆ. ಈವರೆಗೆ ಸಾರಿಗೆ ಸಂಸ್ಥೆ ಬಸ್ಗಳ ವಿರಳ ಸಂಚಾರ ಇರುವಂಥದ್ದು. ಬೆಣ್ಣೆನಗರಿ ದಾವಣಗೆರೆಯ ದೃಶ್ಯಗಳೇನು ನೋಡ್ತಾ ಇದ್ವಿ ನಾವೀಗ. ಈಗ ಬೆಳಂಬೆಳಗ್ಗೆ ಅಲ್ಲಿ ಬಸ್ಗಳ ಸಂಚಾರ ಪ್ರಾರಂಭ ಆಗಿದೆ. ಅಂದರೆ ಖಾಸಗಿ ಬಸ್ಗಳ ಒಡನಾಟದೊಂದಿಗೆ ಅಲ್ಲಿ ಬಸ್ಗಳ ಸಂಚಾರ ಆಗಿರುವಂಥದ್ದು. ಜನರಿಗೆ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಮುಷ್ಕರದ ಬಿಸಿ ಇದ್ರೂ ಕೂಡ ಖಾಸಗಿ ಬಸ್ಗಳು ಸಂಚಾರವನ್ನು ಆರಂಭಿಸಿದೆ. ಜನರ ಹಿತದೃಷ್ಟಿಯಿಂದಾಗಿ ಖಾಸಗಿ ಬಸ್ಗಳ ಸಂಚಾರ ಆರಂಭ ಆಗಿರುವಂಥದ್ದು. ಖಾಸಗಿ ಸಾರಿಗೆ ಸಂಸ್ಥೆ ಮಾಲೀಕರಿಂದ ಸಹಕಾರವನ್ನು ನೀಡಲಾಗಿದ್ದು, ಈವರೆಗೆ ಸಾರಿಗೆ ಸಂಸ್ಥೆ ಬಸ್ಗಳ ವಿರಳ ಸಂಚಾರ ಇದೆ, ಆದರೂ ಕೂಡ ಸಂಚಾರವನ್ನು ನಡೆಸ್ತಾ ಇದೆ. ಇದು ದಾವಣಗೆರೆಯ ಮಂದಿಗೆ ಇದು ಬಂದ್ ಬಿಸಿ ತಟ್ಟುತ್ತಾ ಅಂದರೆ ಹೌದು, ಒಂದು ದೊಡ್ಡ ಪ್ರಮಾಣದಲ್ಲೇನೋ ಸಣ್ಣ ಪ್ರಮಾಣದಲ್ಲಿ ತಟ್ಟುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಬಸ್ ಸಂಚಾರ ಈಗ ಬೆಳಗ್ಗೆನೇ ಆರಂಭ ಆಗಿದೆ. ಖಾಸಗಿ ಬಸ್ಗಳ ಸಂಚಾರ ಬೆಳಂಬೆಳಗ್ಗೆ ಆರಂಭ ಆಗಿರುವಂಥದ್ದು. ಸರ್ಕಾರ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಹಾಗಾಗಿ ಜನರ ಹಿತದೃಷ್ಟಿಯಿಂದ ಜನರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳು ಬೆಳಂಬೆಳಗ್ಗೆ ಇಲ್ಲಿ ಸಂಚಾರವನ್ನು ಪ್ರಾರಂಭ ಆಗಿದೆ. ಇನ್ನು ಖಾಸಗಿ ಸಾರಿಗೆ ಸಂಸ್ಥೆ ಮಾಲೀಕರು ಸಹಕಾರವನ್ನು ನೀಡಿರುವುದರಿಂದಾಗಿ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪರಿಣಾಮಗಳು ಬೀರ್ತಾ ಇಲ್ಲ. ಇನ್ನು ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಕಾಣಬೇಕು ಯಾವ ರೀತಿಯಲ್ಲಿ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ ಅಂತ. ಈಗ ಬೆಳಂಬೆಳಗ್ಗೆ ಕೆಲಸಗಳ ಕಾರ್ಯಗಳಿಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಊರುಗಳತ್ತ ಮುಖ ಮಾಡೋರು ಇರ್ತಾರೆ, ಇನ್ನು ವಿದ್ಯಾರ್ಥಿಗಳು ಶಾಲೆಗೆ ಕಾಲೇಜುಗಳಿಗೆ ತೆರಳುವಂಥವ್ರು ಕೂಡ ಇರ್ತಾರೆ, ಅವರು ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಸೊ ಅಂಥವ್ರಿಗೆ ಯಾವ ರೀತಿ ಬಿಸಿ ತಟ್ಟದೆ ಅಂತ ನೋಡಬೇಕು. ಇನ್ನು ಬಸವರಾಜ್ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ರಾಜ್ಯ ಸಾರಿಗೆ ಸಂಸ್ಥೆಯ ನೌಕರರು ಹಾಗೂ ಕಾರ್ಮಿಕರು ಏನು ಒಂದು ಮುಷ್ಕರಕ್ಕೆ ಒಂದು ಕರೆಯನ್ನು ನೀಡತಕ್ಕ ಹಿನ್ನೆಲೆಯಲ್ಲಿ ನಾವೀಗ ದಾವಣಗೆರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಬೆಳಗ್ಗೆಯಿಂದಲೇ ಕೆಲ ಬಸ್ಗಳ ಸಂಚಾರ ಆರಂಭವಾಗಿದ್ರು ಕೂಡ ಅಷ್ಟು ಪ್ರಮಾಣದಲ್ಲಿ ಸುಮಾರು 3 ರಿಂದ 4 ಗಂಟೆಯಿಂದಲೇ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಜನಸಾಗರವು ಇಲ್ಲಿ ಸೇರ್ತಾ ಇರ್ತಿತ್ತು. ಆದರೆ ಇವತ್ತು ನಿರೀಕ್ಷಿತ ಮಟ್ಟದಲ್ಲಿ ಏನು ಜನ ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಜನ ಬಸ್ಸಿಗಾಗಿ ಕಾಯ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಕೆಲ ಬಸ್ಗಳ ಸಂಚಾರ ಕೂಡ ಆರಂಭವಾಗಿದೆ. ಕೆಲವು ಈಗಾಗಲೇ ಕೂಡ ಒಂದು ಬೆಳಗಿನಿಂದ ನಾವು ನೋಡ್ತಾ ಇರೋ ಮಕ್ಕಳ ಒಂದು 4:35 ಸುಮಾರು ಒಂದು 10 ಬಸ್ಸುಗಳು ಕೂಡ ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥದ್ದು, ಒಂದು 3 ಬಸ್ಸುಗಳು ಬೆಂಗಳೂರು ಕಡೆ ಹೋಗಿರ್ತಕ್ಕಂಥದ್ದು, ಇನ್ನೂ ಅರಸೀಕೆರೆ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಒಂದು 10 ಬಸ್ಸುಗಳು ಹೋಗಿರ್ತಕ್ಕಂಥದ್ದು. ಹೆಚ್ಚಾಗಿ ಇಲ್ಲಿ ಪಕ್ಕದ ಚಿತ್ರದುರ್ಗ ಕಡೆ ಹೋಗಿರ್ತಕ್ಕಂಥ ಬಸ್ಸುಗಳು. ಮತ್ತು ಜನ ಕೂಡ ಏನು ಕಳೆದ 2-3 ದಿನಗಳಿಂದ ನೋಡ್ತಾ ಇರ್ತೀವಿ, ರಾಜ್ಯ ಸಾರಿಗೆ ನೌಕರರ ಒಂದು ಮುಷ್ಕರ ಇದೆ ಅಂತಕ್ಕಂಥ ಮಾತು ಕೇಳಿದ್ರು ಕೂಡ ಜನ ಇವತ್ತು ಬಸ್ಸಿಗೆ ಕಾಯ್ತಾ ಇರ್ತಕ್ಕಂಥದ್ದು. ಏನು ಅನ್ಸುತ್ತೆ ನಿಮ್ಗೆ? ಏನು ಇವತ್ತು ಬಸ್ ಬಂದದಾವೆ, ಮುಷ್ಕರದವ, ನಿಮ್ಗೆ ಐಡಿಯಾ ಇರಲಿಲ್ಲ? ಇಲ್ಲ, ನಿನ್ನೆ ಬಂದು ರಾತ್ರಿ ಕೇಳ್ಕೊಂಡು ಹೋದ್ವಿ, ಬಸ್ ಇರುತ್ತೆ, ಇದೇ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಬಂದ್ವಿ. ಅದು ಕರೆಕ್ಟಾಗಿ ನಮಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಬರ್ತಾನೆ ಇರ್ಲಿಲ್ಲ. ಒಳಗಡೆ ಹೇಳ್ತಾರಲ್ಲ, ಬುಕ್ ಮಾಡ್ಕೊಂತಾರಲ್ಲ, ಅವ್ರನ್ನ ಕೇಳಿದ್ವಿ. ಬಂದು ನೈಟ್ 10:30 ಬಂದು ಕೇಳಿದ್ವಿ. ಹಂಗಂದ್ಮೇಲೆ ಅದಕ್ಕೋಸ್ಕರ ಬಂದಿದ್ದಾಯ್ತು. ಇಲ್ಲಾಂದ್ರೆ ಆರಾಮಾಗಿ ಬೇರೆ ವ್ಯವಸ್ಥೆ ಮಾಡ್ಕೊಂತಿದ್ವಿ. ಇಲ್ಲ, ಅದಕ್ಕೋಸ್ಕರನೇ ಬಂದ್ವಿ. ಅವ್ರು 9:00 ಕ್ಲೋಸು, ರಿಸರ್ವೇಶನ್ ಅಂದ್ರು. ನಮ್ಗಿನ್ನು ಏನು ಸಾಮಾನ್ಯ ಬಂದಿಲ್ಲ. ಬೆಳಿಗ್ಗೆ ಬನ್ನಿ, ಬಸ್ ನಿಜ ಬಂದೇ ಬರುತ್ತೆ ಅಂತ ಹೇಳಿ ಕಳ್ಸಿದ್ರು. ನಾವು ಬೆಂಗಳೂರಿಗೆ. ಇಲ್ಲ, ಪಬ್ಲಿಕ್ಸಿಗೆ ಸಖತ್ ಬಾಳ ಪ್ರಾಬ್ಲಮ್ ಆಗುತ್ತೆ, ಆಗ್ತಾ ಇದೆ. ಜನನೇ ಇಲ್ಲ, ಫುಲ್ಲು ಒಂಚೂರು ಜನನೇ ಇಲ್ಲ ಇಲ್ಲಿ. ತೊಂದರೆ ಆಗ್ತಾ ಇದೆ. ಹೌದು, ಖಾಸಗಿ ಬಸ್ಗಳು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹೌದಾ? ಅದು ಗೊತ್ತಿಲ್ಲಲ್ಲ ನಮಗೆ. ನಿಮ್ಗೆ ಏನ್ ಅನ್ಸದಿ? ಗೊತ್ತಿರ್ಲಿಲ್ಲ ನಿಮ್ಗೆ ಬಸ್ ಬಂದಿದಾವಂತ? ಇಲ್ಲ, ಗೊತ್ತಿದ್ದಿಲ್ಲ. ಮತ್ತೆ ಕೇಳ್ಕೊಂಡು ಬಂದಿದ್ವಲ್ಲ, ಹಂಗಾಗಿ ಬಂದ್ವಿ ನಾವು ಅಷ್ಟೇ. ಅನ್ನೋದು ಬಿಟ್ರೆ ಬೇರೆ ಯಾವ್ದು ಇಲ್ಲ. ಆದ್ರೆ ಡ್ರೈವರ್ ಮೇಲೆ ಡಿಪೆಂಡ್ ಅಪಾನ್ ಡ್ರೈವರ್ಸ್ ಮೇಲೆ ಅಂತಂದ ಹೇಳಿ ನ್ಯೂಸ್ ಅಲ್ಲಿ ಕೇಳ್ಪಟ್ವಿ. ಆದ್ರೆ ಗೊತ್ತಿಲ್ಲ ಈಗೇನು ಇದು ಮಾಡ್ತಿದ್ದಾರೆ ಅಂತಂದೇಳಿ. ಓಕೆಪ್ಪ. ಒಟ್ಟಾರೆಗೆ ದಾವಣಗೆರೆ ಜಿಲ್ಲೆಯಲ್ಲಿ 126 ರೂಟ್ಗಳ ಮಾರ್ಗಗಳಲ್ಲಿ ಬಸ್ ಸಂಚಾರವಾಗ್ತವೆ. ಇದರಲ್ಲಿ ಒಂದು 80 ಮಾರ್ಗಗಳಲ್ಲಿ ಈಗಾಗಲೇ ಖಾಸಗಿ ಬಸ್ಗಳ ಸಂಚಾರವನ್ನು ಕೂಡ ಆರಂಭಿಸಲಾಗಿದೆ. ಇನ್ನುಳಿದ ಒಂದು ಮಾರ್ಗಗಳಿಗೆ ಖಾಸಗಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಸಾರಿಗೆ ಇಲಾಖೆ ನೌಕರರು ಬಸ್ ಸಂಚಾರ ಇದೆ ಎಂಬತಕ್ಕಂಥ ಮಾಹಿತಿಯನ್ನು ಜನರಿಗೆ ನೀಡಿದ ಹಿನ್ನೆಲೆಯಲ್ಲಿ ಜನ ಕೂಡ ಬಸ್ಗೆ ಬಂದು ಕಾಯ್ತಾ ಇದೆ ಅಂತ ಹೇಳ್ಬೋದು. ದಾವಣಗೆರೆ ಕ್ಯಾಮರಾಮನ್ ಶಾಂತಕುಮಾರ್ ಅವರೊಂದಿಗೆ ಬಸವರಾಜ್ TV 9 ದಾವಣಗೆರೆ. ಇನ್ನು ದಾವಣಗೆರೆಯ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಯಾಕಂದ್ರೆ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ರು ಬಸ್ ವ್ಯವಸ್ಥೆ ಇದೆ ಬನ್ನಿ ಅಂತ. ಹಾಗಾಗಿ ಜನರು ಕೂಡ ಅಲ್ಲಿ ಬಂದಿದ್ರು.